ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2020-21 ಸಾಲಿನಲ್ಲಿ ನಡೆದ 18 ಮರ್ಡರ್ ಪ್ರಕರಣಗಳು ಸೇರಿದಂತೆ ಬರೋಬ್ಬರಿ 204 ಪ್ರಕರಣಗಳ ಪೈಕಿ 97 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಸಫಲರಾಗಿದ್ದಾರೆ. ಈ ಪ್ರಕರಣಗಳ ಪೈಕಿ ಹಲವು ಕಳ್ಳತನ ಹಾಗೂ ದರೋಡೆ ಪ್ರಕರಣಗಳನ್ನು ಭೇದಿಸಿರುವ ಜಿಲ್ಲಾ ಪೊಲೀಸರು ತಾವು ವಶಪಡಿಸಿಕೊಂಡ ಚಿನ್ನ, ಬೆಳ್ಳಿಯ ಆಭರಣ, ಇತರೆ ಸೊತ್ತುಗಳು, ನಗದು ಹಾಗೂ ದ್ವಿಚಕ್ರ ವಾಹನಗಳನ್ನು ಇದೀಗ ಅದರ ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರವಾರದ DAR ಪರೇಡ್ ಗ್ರೌಂಡ್ನಲ್ಲಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ಆಯೋಜಿಸಿದ ಪೊಲೀಸ್ ಇಲಾಖೆ ಸಾಂಕೇತಿಕವಾಗಿ 10 ಜನರಿಗೆ ಅವರ ಸೊತ್ತುಗಳನ್ನು ಹಿಂತಿರುಗಿಸಿದೆ. ಸಿದ್ದಾಪುರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 55,000 ರೂಪಾಯಿ, ಶಿರಸಿ ಸಿಪಿ ಬಜಾರ್ನಲ್ಲಿ ಗ್ರಾಹಕರ ಸೋಗಿನಲ್ಲಿ ಕಳ್ಳರು ಎಗರಿಸಿದ 2 ಚಿನ್ನದ ಸರ, ಮಾರಿಕಾಂಬಾ ದೇವಸ್ಥಾನದ ಬಳಿ ಉಷಾ ಪೈ ಅವರಿಂದ ಕಳ್ಳರು ಎಗರಿಸಿದ್ದ ಚಿನ್ನದ ಸರ, ಹೊನ್ನಾವರದ ಕರ್ಕಿಯ ಅಬ್ದುಲ್ ಎಂಬುವರಿಗೆ ಸೇರಿದ 51 ಗ್ರಾಂ ಚಿನ್ನ, 18 ಪ್ರಕರಣಗಳನ್ನು ಭೇದಿಸಲು ಸಹಾಯವಾದ ಗೋಕರ್ಣದ ಸಂತ್ರಸ್ತರ ಚಿನ್ನ ಸೇರಿದಂತೆ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನವಾಗಿದ್ದ ಮೌಲ್ಯಯುತ ಸೊತ್ತುಗಳನ್ನು ವಾರಸುದಾರರಿಗೆ ಇಂದು ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ತಾವು ಸಂಕಷ್ಟದಲ್ಲಿದ್ದ ಸಮಯದಲ್ಲಿ ತಮ್ಮ ಮೌಲ್ಯಯುತ ಸೊತ್ತುಗಳನ್ನು ಕಳೆದುಕೊಂಡು ಪೊಲೀಸರ ಸಹಾಯದಿಂದ ಮತ್ತೆ ಮರಳಿ ಪಡೆದ ಜನರು ಪೊಲೀಸರಿಗೆ ಮನಸೋ ಇಚ್ಛೆ ಹಾರೈಸಿದ ಘಟನೆಯೂ ಕೂಡ ಕಾರ್ಯಕ್ರಮದಲ್ಲಿ ಕಂಡುಬಂತು. ನಂದು 23/2/2019 ಮನೆ ಕಳುವಾಗಿತ್ತು. ಅಂಥ ವೇಳೆ ನಾವು ಹೊನ್ನಾವರ ಪೊಲೀಸ್ ಸ್ಟೇಷನಿಗೆ ಒಂದು ಕಂಪ್ಲೇಂಟು. ಆ ಕಂಪ್ಲೇಂಟಿಗೆ ಅನುಗುಣವಾಗಿ ನಮ್ಮ ಮನೆಗೆ ಅದೇ ದಿವಸ ಅಂದರೆ 23/6/2019 CID 6 ಗಂಟೆ ಸಂಜೆ 6 ಗಂಟೆಗೆ CID ನಾಯಿ ಮತ್ತು ಬೆರಳಚ್ಚುದಾರರು ಎಲ್ಲರೂ ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗಿ ಸುಮಾರು 1 ವರ್ಷದ ಮೇಲೆ ಅಂದರೆ 5/8/2020 ಸೆಕೆಂಡ್ ಹೇಳಿಕೆ ಪಡ್ಕೊಂಡು ಹೋಗಿದ್ದ. ಆವಾಗ ಎಲ್ಲ ಗೋಲ್ಡ್ ನಿಮ್ಮನೆದೆಲ್ಲ ಸಿಕ್ಕಿದ್ದು ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೋದವು. ಟೋಟಲ್ 11 ಮನೆ ಆ ಏರಿಯಾದಲ್ಲಿ ಕಳುವಾಗಿತ್ತು. ಅದರಲ್ಲಿ ನಮ್ಮನೆದು ಒಂದು ಕೂಡ ಇತ್ತು, ತೋರಿಸಿದ್ದ. ಹಾಗೆ ಇವತ್ತೆಲ್ಲ ತೋರಿಸಿ ನಮ್ಮ ಕೈ ಕೊಟ್ಟು ನಮ್ಮದು ಒಂದು ಕರಿಮಣಿ 3.5 ತೊಲೆ, 2 ಬಂಗಾರದ ಬಳೆ, ಪಾಟ್ಲೆ ಬಳೆ, ಆಮೇಲೆ 2 ಕಿವಿ ಓಲೆ ಮತ್ತು ಬಂಗಾರದ ಕಾಯಿನ್ಸ್ 2, ಅದು 8 16 ಗ್ರಾಮು, ಬಳೆ 3 ತೊಲೆ, ಟೋಟಲ್ 8.7 ತೊಲೆ ಕಳುವಾಗಿತ್ತು. ಅದನ್ನು ಇವತ್ತು ಕಾರವಾರದಲ್ಲಿ ಜಪ್ತಿ ಮಾಡಿ ರಿಕವರಿ ಮಾಡಿಕೊಟ್ಟಿದ್ದ. ಅದೆಲ್ಲ ಸಿಕ್ಕಿದ್ದು ತೋರಿಸಿದ್ದ. ಹಾಗೆಯೇ ಉಳಿದವರಿಗೆಲ್ಲ ತೋರಿಸ್ತಾ ಇದ್ದ. ತುಂಬ ಮಾಧ್ಯಮಗಳ ತುಂಬ ಖುಷಿಯಾಯಿತು. ಜಿಲ್ಲಾ ವರಿಷ್ಠಾಧಿಕಾರಿಗಳೆಲ್ಲ ಬಂದಿದ್ದರಿಂದ ಅವರು ನಮಗೆ ಸಮಾಧಾನ ಮಾಡಿದ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಂದ ಹಾಗೆ ಜಿಲ್ಲೆಯಲ್ಲಿ ನಡೆದ ವಿವಿಧ ಪ್ರಕರಣಗಳ ಜೊತೆ ಒಟ್ಟು 10 ಸುಲಿಗೆ ಪ್ರಕರಣಗಳ ಪೈಕಿ 8 ಪ್ರಕರಣಗಳನ್ನು ಭೇದಿಸಿದ ಪೊಲೀಸರು ಹಗಲು ಹಾಗೂ ರಾತ್ರಿ ಕಳುವು ಮಾಡಿದ 36 ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು 34 ಲಕ್ಷ ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಇನ್ನು ಗೋಕರ್ಣದ ಪ್ರಕರಣ ವಿಶೇಷವಾಗಿದ್ದು, ರಾತ್ರಿ ಕಳ್ಳತನ ಮಾಡಿದ್ದ 7 ಜನ ಆರೋಪಿಗಳನ್ನು ಎಡೆಮುರಿ ಕಟ್ಟಿದ ಪೊಲೀಸರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಒಟ್ಟು 18 ಪ್ರಕರಣಗಳನ್ನು ಭೇದಿಸಿ ಇವರಿಂದ ಸುಮಾರು 12 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳೊಂದಿಗೆ 12 ವಾಹನ ಕಳವು ಪ್ರಕರಣ ಹಾಗೂ 21 ಸಾದ ಕಳವು ಪ್ರಕರಣಗಳಿಗೂ ಇತಿಶ್ರೀ ಹಾಡಿದ್ದಾರೆ. ಇನ್ನು ಕಾರ್ಯಕ್ರಮದ ಅಂಗವಾಗಿ ಇದೇ ಸಂದರ್ಭದಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ASI ನಾರಾಯಣ ಜೋಗಿ ಮಡಿವಾಳ, CHC ರಾಮ ಎಂ ಕುದ್ರಗಿ, CHC ಕರಬಸಪ್ಪ ಇಂಗಳಸೂರು, CHC ರಮೇಶ್ ಕುಡಲ, CPC ಯಶವಂತ್ ಬಿಳಗಿ, CPC ಮೋಹನ್ ಗಾವಡಿ ಅವರಿಗೆ ನಗದು ಬಹುಮಾನ ಹಾಗೂ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು. 2021 ಸಾಲಿನಲ್ಲಿ ಆಗಿರುವಂತಹ ಕಳವು ಪ್ರಕರಣಗಳು ಅಂದರೆ ಸ್ವತ್ತು ಹೋಗಿರುವಂಥ ಪ್ರಕರಣಗಳನ್ನು ಭೇದಿಸಿ ಅದರಲ್ಲಿ ಸ್ವತ್ತನ್ನು ವಶಪಡಿಸಿಕೊಂಡಿರೋ ಬಗ್ಗೆ ಹಾಗೂ ಆ ಸ್ವತ್ತನ್ನು ವಾರಸುದಾರರಿಗೆ ಹಿಂದಿರುಗಿಸೋ ಬಗ್ಗೆ ಈ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡ್ ಅಂತ ನಾವೇನು ಹೇಳ್ತೇವೆ ಅದನ್ನು ಇವತ್ತು ನಮ್ಮ DAR ಗ್ರೌಂಡ್ನಲ್ಲಿ ಹಮ್ಮಿಕೊಂಡಿದ್ದು. ಇವತ್ತು ಸಾಂಕೇತಿಕವಾಗಿ ಒಂದು 10 ಕೇಸಸ್ಸಲ್ಲಿ ವಾರಸುದಾರರಿಗೆ ನಾವು ಸ್ವತ್ತನ್ನು ರಿಟರ್ನ್ ಮಾಡಿರುವಂಥದ್ದು. ಈ ಜಿಲ್ಲೆಯಲ್ಲಿ 2021 ಸಾಲಲ್ಲಿ ಸುಮಾರು 204 ಪ್ರಕರಣಗಳು, ಪ್ರಾಪರ್ಟಿ ರಿಲೇಟೆಡ್ ಪ್ರಕರಣಗಳು ರಿಪೋರ್ಟ್ ಆಗಿರ್ತದೆ. ಅದರಲ್ಲಿ ಸುಮಾರು 50% ಅಷ್ಟು ಶೇಕಡ ಕೇಸಸ್ಸನ್ನು ಡಿಟೆಕ್ಟ್ ಮಾಡಿದ್ದಾರೆ ಯಶಸ್ವಿಯಾಗಿ. 75 ಲಕ್ಷ ಮೌಲ್ಯದ್ದು ಸ್ವತ್ತನ್ನು ನಾವೀಗಾಗಲೇ ರಿಕವರಿ ಮಾಡ್ಕೊಂಡಿರೋ ಅಂಥದ್ದಿದೆ.
ಸುಮಾರು ಸೆನ್ಸೇಷನಲ್ ಕೇಸಸ್, ಅದರಲ್ಲಿ ಗೋಕರ್ಣದ್ದು ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ 7 ಜನ ಆರೋಪಿಗಳನ್ನು ಒಂದು ಕೇಸ್ನಲ್ಲಿ ಬಂಧನ ಮಾಡ್ತಾರೆ. ಅವರನ್ನು ವಿಚಾರಣೆ ಮಾಡುವಾಗ ಸುಮಾರು 18 ಕೇಸ್ಗಳು ಅದೇ ಆರೋಪಿಗಳು ಮಾಡಿರುವಂಥದ್ದು ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಗಮನಕ್ಕೆ ಬಂದು ಈ ಹಿಂದೆ ಇರುವಂತಹ SP ಅವರು, ಶಿವಪ್ರಕಾಶ್ ಅವರು, ಅಡಿಷನಲ್ SP ಅವರ ನೇತೃತ್ವದ ತಂಡಗಳು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿ ಪ್ರಕರಣಗಳನ್ನು ಭೇದಿಸಿರ್ತಾರೆ. ಆರೋಪಿಗಳನ್ನು ಅರೆಸ್ಟ್ ಮಾಡಿ ಸ್ವತ್ತನ್ನು ರಿಕವರ್ ಮಾಡಿರ್ತಾರೆ. ಸೊ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ನಾವು ಹೆಚ್ಚಿನ ಒಂದು ಎಫರ್ಟನ್ನು, ಶ್ರಮವನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹಾಕಲಿ ಮತ್ತು ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಬರಲಿ, ಒಂದು ಪೊಲೀಸ್ ಇಲಾಖೆ ಬಗ್ಗೆ ಇರುವಂಥದ್ದು ಗೌರವ ಇರಲಿ ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೇವೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ನಾವು ಹೆಚ್ಚು ಮುತುವರ್ಜಿ ವಹಿಸಿ ಹಳೆ ಯಾವುದು ಅನ್ಡಿಟೆಕ್ಟೆಡ್ ಕೇಸಸ್ ಇದೆ ಈಗ ಅದನ್ನೂ ಕೂಡ ನಾವು ಹೆಚ್ಚಿನ ಎಫರ್ಟ್ ಹಾಕಿ ಡಿಟೆಕ್ಟ್ ಮಾಡೋದ್ರ ಬಗ್ಗೆ ಗಮನ ಕೊಡ್ತೇವೆ ಅಂತ ನಾನು ಈ ದಿನ ಹೇಳಲಿಕ್ಕೆ ನಮಗೆ ಸೀಸ್ ಆಗಿರೋದು ಅಂತಂದರೆ 75 ಲಕ್ಷದ್ದು ನಮ್ಮ ಜೊತೆಗೆ ಇದ್ದಿದ್ದು, ರಿಟರ್ನ್ ಮಾಡದೇ ಇರೋವಂಥದ್ದು. ರಿಟರ್ನ್ ಮಾಡಿರೋದು ಹಳೆ ಕೇಸಸ್ಸಲ್ಲಿ ತುಂಬ ಇದೆ. 75 ಲಕ್ಷ ಮೌಲ್ಯದ್ದು ನಮಗೆ ರಿಟರ್ನ್ ಮಾಡದೇ ಇರೋವಂಥದ್ದು ಇದ್ದಿದ್ದು, ಅದನ್ನು ನಾವು ರಿಟರ್ನ್ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೇವೆ. 75 ಲ್ಯಾಕ್ ರುಪೀಸ್. ಇನ್ನೂ ಕೇಸಸ್ ಡಿಟೆಕ್ಟ್ ಆಗಲಿಕ್ಕೆ ಹಳೇದು ಇದೆ. ಇನ್ನು ಮುಂದೆ ಕೂಡ ನಾವು ಹೆಚ್ಚು ಅದನ್ನು ಒಂದು ಫಾರ್ಮ್ಯಾಟಲ್ಲಿ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಅಧಿಕಾರಿಗಳ ಜೊತೆಗೆ ಏನೋ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತೊಗೊಂಡು ಬಿಟ್ಟು ಎಫರ್ಟ್ಸ್ ಹಾಕುವಂಥದ್ದು ಮಾಡ್ತೀವಿ. ಒಟ್ನಲ್ಲಿ ಜಿಲ್ಲೆಯಲ್ಲಿ ನಡೆದ ಮರ್ಡರ್ ಹಾಗೂ ಕಳ್ಳತನದ ಹಲವಾರು ಪ್ರಕರಣಗಳನ್ನು ಶೀಘ್ರದಲ್ಲಿ ಭೇದಿಸಿರುವ ಪೊಲೀಸರು ಜನರಲ್ಲಿ ಉತ್ತಮ ಆಶಾದಾಯಕ ಭಾವನೆ ಮೂಡಿಸುವಲ್ಲಿ ಸಫಲರಾಗಿದ್ದಾರೆ. ಕಳ್ಳರು ಚಾಪೆಯೊಳಗೆ ತೂರಿ ತಮ್ಮ ಕೃತ್ಯಗಳನ್ನ ಎಸಗಿ ಪಾರಾಗಿಯಾದರೂ ಪೊಲೀಸರು ರಂಗೋಲಿಯೊಳಗೆ ತೂರಿ ಅವರನ್ನ ಹೆಡೆಮುರಿ ಕಟ್ಟಿದ್ದಾರೆ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿದ್ದಾರೆ. ಭರತ್ರಾಜ್ ಕನ್ನಡಕ ಜೊತೆ ಗಿರೀಶ್ ನಾಯ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.